ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ. ಈ ಮಾಸ್ಟರ್ ಮೈಂಡ್ ಪ್ರದೂಷ್ ಈ ಒಂದು ವಿಚಾರವೇನಾದರೂ ಬಾಯಿ ಬಿಟ್ರೆ ದರ್ಶನ್ಗೆ ಕಂಟಕ ಫಿಕ್ಸ್ ಆಗುತ್ತೆ. ದಾಸನ ಕತೆ ಏನಾಗುತ್ತೆ? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 14ನೇ ಆರೋಪಿಯಾಗಿರುವಂತಹ ಪ್ರದೂಷ್ ಇದೀಗ ಸತ್ಯ ಒಪ್ಪಿಕೊಳ್ತೀನಿ ಅಂತ ಕೋರ್ಟ್ ಮುಂದೆ ಹೋಗಿದ್ದಾರೆ. ಇದರಿಂದ ನಟ ದರ್ಶನ್ ಕತೆ ಏನಾಗುತ್ತೆ ಗೊತ್ತಾ? ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂದಿಯಾಗಿರುವಂತಹ ನಟ ದರ್ಶನ್ಗೆ ಇದೀಗ ಮತ್ತೊಂದು ಕಂಟಕ ಎದುರಾಗಿದೆ. ಬೇಲ್ ಪಡೆದು ಜೈಲಿನಿಂದ ಹೊರಬರಲು ಆಗದೆ ಒದ್ದಾಡ್ತಿರುವಂತಹ ದಾಸನಿಗೆ ಮತ್ತೊಬ್ಬ ಆರೋಪಿ ಪ್ರದೂಷ್ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾನೆ. ಎಲ್ಲಾ ಸತ್ಯವನ್ನ ಒಪ್ಪಿಕೊಳ್ತೀನಿ, ಮಾಫಿ ಸಾಕ್ಷಿ ಮಾಡಿ ಅಂತ ಪ್ರದೂಷ್ ಕೋರ್ಟ್ ಮೊರೆ ಹೋಗಿದ್ದು ಇದರಿಂದ ದರ್ಶನ್ಗೂ ಸಮಸ್ಯೆ ಆಗಲಿದೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಹಾಗೂ ಪ್ರದೂಷ್ಗೆ ಇರೋ ಲಿಂಕ್ ಏನು ಗೊತ್ತಾ? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 14ನೇ ಆರೋಪಿಯಾಗಿರುವಂತಹ ಪ್ರದೂಷ್ ಈಗ ಏನೆಲ್ಲ ನಡೀತು, ಹಿಂದೆ ಏನೇನಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಸತ್ಯವನ್ನು ಒಪ್ಕೊಳ್ತೀನಿ ಅಂತ ಕೋರ್ಟ್ ಮುಂದೆ ಹೋಗಿದ್ದಾನೆ. ಇದರಿಂದ ಬರೀ ಪ್ರದೂಷ್ಗೆ ಮಾತ್ರ ಅಲ್ಲ, ನಟ ದರ್ಶನ್ಗೂ ಕೂಡ ಸಮಸ್ಯೆ ಆಗತ್ತೆ. ಈತನಿಗೂ ಹಾಗೆ ದರ್ಶನ್ಗೂ ಇರುವಂತಹ ಸಂಬಂಧ ಏನು? ಪ್ರದೂಷ್ ಕೂಡ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪ್ರಮುಖ ಆರೋಪಿ ಆಗಿದ್ದಾನೆ. ಸಾಕ್ಷ್ಯ ನಾಶ ಮಾಡುವಲ್ಲಿಯೂ ಕೂಡ ಪ್ರದೂಷ್ ಪ್ರಮುಖ ಪಾತ್ರವನ್ನ ವಹಿಸಿದ್ದ ಎನ್ನುವಂತಹ ಮಾಹಿತಿ ಕೂಡ ಪೊಲೀಸ್ ತನಿಖೆಯಿಂದ ಬಯಲಾಗಿದೆ. ಸಾಕ್ಷ್ಯ ನಾಶದಲ್ಲಿ ನೇರವಾಗಿ ಭಾಗಿಯಾಗಿದ್ದಂತಹ ಪ್ರದೂಷ್ ಕೊಲೆ ನಂತರ ನಡೆದ ಬಹುತೇಕ ಎಲ್ಲಾ ವಿಚಾರಗಳಲ್ಲೂ ಈತ ಸಾಥ್ ಕೊಟ್ಟಿದ್ದ ಎನ್ನಲಾಗ್ತಾ ಇದೆ. ಈ ರೇಣುಕಾಸ್ವಾಮಿ ಕೊಲೆ ಬಳಿಕ ನಟ ದರ್ಶನ್ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದು ಕೂಡ ಇದೇ ಪ್ರದೂಷ್. ಪ್ರತಿಯೊಂದು ವಿಚಾರವನ್ನು ದರ್ಶನ್ ಜೊತೆ ಈತನೇ ಮಾತನಾಡಿದಂತೆ. ಸಾಕ್ಷ್ಯ ನಾಶ, ಬಾಡಿ ಡಿಸ್ಪೋಸಿಂಗ್, ಸರೆಂಡರ್ ಮಾಡಿಸೋದು ಎಲ್ಲ ವಿಚಾರದಲ್ಲೂ ಈತನ ಕೈವಾಡವಿತ್ತು ಎನ್ನುವಂತಹ ಆರೋಪ ಇದೆ. ಪ್ರತಿಯೊಂದಕ್ಕೂ ದರ್ಶನ್ ಜೊತೆ ಮಾತುಕತೆ ನಡೆಸಿದ್ದು ಪ್ರದೂಷ್ ಅಲ್ಲದೆ ಸಾಕ್ಷ್ಯ ನಾಶಕ್ಕೆ ದರ್ಶನ್ ಅವರಿಂದಲೇ ನೇರವಾಗಿ ಹಣವನ್ನ ಪಡೆದಿದ್ದ ಎಂಬ ಆರೋಪ ಕೂಡ ಈತನ ಮೇಲಿದೆ. ದರ್ಶನ್ ಅವರಿಂದ ಹಣವನ್ನ ಪಡೆದ ವಿಚಾರ ಬಾಯ್ಬಿಟ್ರೆ ನಟನಿಗೆ ದೊಡ್ಡ ಕಂಟಕ ಎದುರಾಗಲಿದೆ. ದರ್ಶನ್ ಅವರಿಂದ ಹಣ ಪಡೆದಿದ್ದು ಪ್ರೂವ್ ಆದ್ರೆ ನಟ ದರ್ಶನ್ ಸಂಕಷ್ಟ ಫಿಕ್ಸ್ ಆಗಲಿದೆ. ಇನ್ನು ತನಿಖೆ ವೇಳೆ ಪ್ರದೂಷ್ ವಿರುದ್ಧ ಹಲವು ಸಾಕ್ಷ್ಯ ಪತ್ತೆಯಾಗಿದ್ದು ದರ್ಶನ್ ಹಾಗೂ ಆರೋಪಿಗಳ ಮಧ್ಯೆ ಈತನೇ ಮೇನ್ ಬ್ರಿಡ್ಜ್ ಆಗಿದ್ದ. ಆರೋಪಿಗಳು ಹಾಗೇನೆ ಈ ಆರೋಪಿಗಳು ಯಾರಿದ್ದಾರೆ ಅದ್ರ ಜೊತೆಗೆ ದರ್ಶನ್ ಇವರಿಬ್ಬರು ನಡುವೆ ಬ್ರಿಡ್ಜ್ ಆಗಿದ್ದೇ ಈ ಪ್ರದೂಷ್ ಅಂತ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಪ್ರಕರಣದಲ್ಲಿ ಈ ಮಾಫಿ ಸಾಕ್ಷಿ ಆದ್ರೆ ದರ್ಶನ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಆಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.